ಮೊದಲು ಭತ್ತ ಮಾಡೋದು, ನಂತರ ಸುಗ್ಗಿ ಮಾಡ್ತಿದ್ರು. ಸುಗ್ಗಿ ಮಾಡಿದ ಮೇಲೆ ಧಾನ್ಯಗಳನ್ನೆಲ್ಲ ಮಾಡುವಾಗ ಅದು ಆಟೋಮೆಟಿಕ್ ಆಗಿ ಮಾಗಿ ಆಗ್ತಿತ್ತು. ಮೊಳಕೆ ಬಂದ ಬೀಜವನ್ನು ನಾವು ಹೇಗೆ ಉಪಚಾರ ಮಾಡೋದು ಅಂತ ಮಾಡುವಾಗಲೇ ರಾಸಾಯನಿಕ ಗೊಬ್ಬರವನ್ನು ಗದ್ದೆಗೆ ಹಾಕಿ ಬಿಡ್ತಾರೆ ಅಥವಾ ಅಂದ್ರೆ ಸುಫಲ ಆಗಿರ್ಬೋದು ಅಥವಾ ಯೂರಿಯಾ ಆಗಿರ್ಬೋದು. ಎಷ್ಟು ಚೆನ್ನದು ನೀವು ಇದು ಬ್ರ್ಯಾಂಡೆಡ್ ಸೀಡ್ಸ್ ಬೇಕಾದ್ರೆ ತಗೊಂಡೋಗಿ ಗದ್ದೆಗೆ ಹಾಕಿ ನೀವು, ಅಲ್ಲಿ ಅದು ಕೊಳೆತೆ ಹೋಗ್ತದೆ. ಪೊಟ್ಯಾಶ್ ಕೊಡುತ್ತಿದ್ರು ಒಂದು 3 ಹಂತದಲ್ಲಿ ಕೊಡಬೇಕಾಗ್ತದೆ. ಭತ್ತವನ್ನು ಮೊಳಕೆಗೆ ಬರುವ ಮೊದಲು ನಾವು ದಡ್ಡ ಅಂತ ಹೇಳ್ತೇವೆ, ತುಳುವಿನಲ್ಲಿ ದಡ್ಡ ಅನ್ನೋದು ಹೋಗ್ತದೆ ಮತ್ತು ಈ ಧೂಳು ಇವುಗಳೆಲ್ಲ ತೇಲಿಕ್ಕೆ ಶುರು ಮಾಡ್ತದೆ. ಚೆನ್ನಾಗಿ ಮೊಳಕೆ ಬರುವಂತಹ ಕಾಳುಗಳೇ ನೀರಿನ ಅಡಿಯಲ್ಲಿ ಸಂಗ್ರಹ ಆಗ್ತದೆ. ಒಂದು ಆಲೂಗಡ್ಡೆ ಅಥವಾ ಮೊಟ್ಟೆ, ಇಡೀ ಹಸಿಯಾದ ತಾಜಾ ಮೊಟ್ಟೆಯನ್ನು ನಾವು ಆ ಉಪ್ಪು ನೀರಿಗೆ ಹಾಕುದು. ಮೂರನೇದಾಗಿ ನಮ್ಮ ರೈತರು ಮಾಡುವ ಒಂದು ತಪ್ಪು ಏನಂತ ಹೇಳಿದ್ರೆ, ನಾವು ಭತ್ತಕ್ಕೆ ಯಾವತ್ತೂ ಕೂಡ ಬೀಜೋಪಚಾರ ಅಂತ ಮಾಡುವುದಿಲ್ಲ. ನಮಸ್ಕಾರ ಸ್ನೇಹಿತರೆ, ಕರಾವಳಿ ಫ್ರೇಮ್ಸ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದರೆ ಅವರಿಗೆಲ್ಲ ಧನ್ಯವಾದಗಳು. ಯಾರೆಲ್ಲ ಹೊಸ ವ್ಯೂವರ್ಸ್ ಬಂದಿದ್ದೀರಿ, ಅಂದರೆ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂಥವರೆಲ್ಲ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ. ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಅವರು ಸಹ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೂ ವಿಡಿಯೋವನ್ನು ಕೊನೆ ತನಕ ನೋಡಿ, ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ತದೆ. ಇವತ್ತಿನ ವಿಡಿಯೋದ ಟಾಪಿಕ್ ಅಂತ ಹೇಳಿದರೆ, ಈ ಕರಾವಳಿ ಕರ್ನಾಟಕ ಅಥವಾ ಈ ಮಲೆನಾಡು, ಉಡುಪಿ, ನಮ್ಮ ಈ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಬೇಸಾಯ ಮಾಡುವಾಗ ಮುಖ್ಯವಾದ ಚಾಲೆಂಜ್ ಅಂತ ಹೇಳಿದರೆ ಕಳೆ ಆಗೋದು. ಅಂದರೆ ಈಗ ಗದ್ದೆಯಲ್ಲಿ ಕಳೆ ನಿವಾರಣೆ ನಮಗೆ ದೊಡ್ಡ ಚಾಲೆಂಜ್ ಆಗಿರ್ತದೆ. ಅಂದರೆ ಮುಂಚೆ ಹೇಗೆ ಹೇಳಿದರೆ, ಗದ್ದೆ ಒಮ್ಮೆ ಉಳಿದು ಆಮೇಲೆ ನೇಜಿ ಹಾಕಿ ಆಮೇಲೆ ನಡುವಂಥ ಪದ್ಧತಿ ಇತ್ತು. ಈಗ ಸಾಲು ನೆಟ್ಟಿ ಆಮೇಲೆ ಡೈರೆಕ್ಟ್ ಗೋರುವುದು ಹಾಗೆಲ್ಲ ಉಂಟು. ಆಗ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳಿದರೆ ಕಳೆ ಆಗ್ತದೆ. ಅಂದರೆ ಈ ಭತ್ತದ ಬುಡದಲ್ಲಿ ಕಳೆ ಆಗೋದು, ಪಾಚಿ ಆಗೋದು ಅಂಥದ್ದೆಲ್ಲ ದೊಡ್ಡ ಸಮಸ್ಯೆಗಳಿರ್ತದೆ. ಆದ್ದರಿಂದ ಈ ಭತ್ತ ಬೇಸಾಯ ಮಾಡುವಾಗ ಮುಖ್ಯವಾದದ್ದು, ಅಂದರೆ ಯಾವುದೇ ಬೇಸಾಯ ಮಾಡುವಾಗ ನಾವು ಏನು ಮಾಡಬೇಕು ಅಂತ ಹೇಳೋಕ್ಕಿಂತ ಮೊದಲು ಏನು ಮಾಡಬಾರ್ದು ಹೇಳೋದನ್ನು ಮುಖ್ಯವಾಗಿರ್ತದೆ. ಅದರ ಬಗ್ಗೆ ನಾವು ಏನೆಲ್ಲ ಮಾಡಬಾರ್ದು, ಆಮೇಲೆ ಯಾವುದೆಲ್ಲ ಪೋಷಕಾಂಶ ನೀಡಬೇಕು, ಏನೆಲ್ಲ ಮಾಡಬೇಕು ಹೇಳೋ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗ್ತಾ ಹೋಗ್ತದೆ. ಆಮೇಲೆ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಗದ್ದೆಯಲ್ಲಿ ಸಹ ಮಾಡ್ತಾ ಹೋಗ್ತೇವೆ, ಅಂದರೆ ಡೇ ಬೈ ಡೇ ಮಾಡ್ತಾ ಹೋಗ್ತೇವೆ. ಈಗ ನಮ್ಮ ಗದ್ದೆ ಮೊದಲ ಸಲದ್ದು ಉಳುಮೆ ಆಗಿದೆ. 2ನೇ ಸಲ ಉಳುಮೆ ಬರುವ ಮೊದಲು ಏನೆಲ್ಲ ಗದ್ದೆಗೆ ಹಾಕಬೇಕು, ಏನೆಲ್ಲ ಮಾಡಬೇಕು ಹೇಳೋ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇರ್ತದೆ. ಇದು ಜಾನ್ ಅವರ ಶಾಪು. ಇದರ ಡೀಟೇಲ್ಸ್ ನಿಮಗೆ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ. ಈಗ ನಾವು ಜಾನ್ ಅವರ ಶಾಪಿಗೆ ಬಂದಿದ್ದೇವೆ. ಈಗ ಅಂದರೆ ನಾವೀಗ ಭತ್ತದ ಕೃಷಿಯಲ್ಲಿ ಇರುವಂಥ ಚಾಲೆಂಜ್ಗಳು, ಅಂದರೆ ನಮ್ಮ ಕರಾವಳಿ ಕರ್ನಾಟಕ ಅಥವಾ ಈ ಕೋಸ್ಟಲ್ ಬೆಲ್ಟ್ಗಳಲ್ಲಿ ಏನೆಲ್ಲ ಕ್ರಮವನ್ನು ಅನುಸರಿಸಬೇಕು ಹೇಳೋ ಬಗ್ಗೆ ನಾವು ಜಾನ್ ಅವರಿಂದ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯುವ. ಜಾನ್ ಅವರೇ ನಮಸ್ತೆ. ನಮಸ್ತೆ. ಭತ್ತದ ಕೃಷಿಯ ಬಗ್ಗೆ ನಮಗೆ ಸ್ವಲ್ಪ ಸರಿಯಾದ ಮಾಹಿತಿ, ಅಂದರೆ ಈಗ ಕೆಲವರು ಬ್ಲೈಂಡ್ ಆಗಿ ಪ್ರೊಸೆಸ್ ಮಾಡ್ತಾ ಹೋಗ್ತಾರೆ. ಅಂದರೆ ಮುಂಚಿನ ಕಾಲದಿಂದ ಹೀಗೆ ಮಾಡ್ತಾಯಿದ್ರು, ನಾವು ಹೀಗೆ ಮಾಡ್ತೇವೆ ಹಾಗೆ ಹೇಳುವ ಸಮಸ್ಯೆ ಇರ್ತದೆ. ಆದ್ದರಿಂದ ಕೆಲವರಿಗೆ ಇಳುವರಿ ತುಂಬ ಕಮ್ಮಿ ಬರ್ತದೆ, ಮತ್ತು ಬೀಜದ ಸೆಲೆಕ್ಷನಲ್ಲಿ ಸಹ ತುಂಬ ಸಮಸ್ಯೆ ಆಗ್ತದೆ ಕೆಲವರಿಗೆ. ಇದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ನನಗೆ ಗೊತ್ತಿದ್ದಾಗೆ ಕೆಲವರ ಹತ್ರ ಇರ್ತದೆ, ಕೆಲವರ ಹತ್ರ ಇರುವುದಿಲ್ಲ. ಒಬ್ರಿಗೊಬ್ಬರು ಶೇರ್ ಮಾಡೋದು ಯಾವ ಮಾಧ್ಯಮದಲ್ಲಿಯೂ ಸಿಗುವುದಿಲ್ಲ. ಆದ್ದರಿಂದ ನಮ್ಮದೊಂದು ಸಣ್ಣ ಪ್ರಯತ್ನ. ಇವಾಗ ಭತ್ತದ ಕೃಷಿಕರು ತುಂಬ ಜನ ಒಂದು ಅನುಭವಿಸುವ ಸಮಸ್ಯೆ ಏನಂತ ಹೇಳಿದ್ರೆ, ಒಂದು ನಾವು ಮೊಳಕೆ ಬರಿಸಿದ ಭತ್ತವನ್ನು ನಾವು ಗದ್ದೆಗೆ ಹಾಕ್ಲಿಕ್ಕೆ ಹೋಗುವಾಗ ಅದು ಮೊಳಕೆ ಕೊಳೆತು ಹೋಗ್ತದೆ ಅಥವಾ ಭತ್ತ ಕೊಳೆತು ಹೋಗ್ತದೆ ಅಂತ ತುಂಬ ಜನ ರೈತರು ಬಂದು ಹೇಳ್ತಿದ್ದಾರೆ. ಕೆಲವರದ್ದು ಎಂತಾಗ್ತದೆ ಅಂತ ಹೇಳಿದ್ರೆ, ಒಂದು ಎಕರೆಗೆ ಒಂದು ಅಂದಾಜು 25 kg ತನಕ ಬಿತ್ತನೆ ಬೀಜ ಬಳಸಿದ್ರು, ಅದರಲ್ಲಿ ಒಂದು ಅರ್ಧಕ್ಕರ್ಧ ಈ ಗದ್ದೆಯಲ್ಲಿ ಇದು ಮೊಳಕೆ ಬಂದಿರುವುದಿಲ್ಲ. ಅಂದರೆ ಇಡೀ ಗದ್ದೆಯಲ್ಲಿ ಅರ್ಧಕ್ಕರ್ಧನೇ ಇದು ಮೊಳಕೆ ಬಂದಿರ್ತದೆ. ಅಂಥವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿ ಇಳುವರಿ ಕಡಿಮೆ ಆಗ್ತಿರ್ತದೆ. ಇನ್ನೊಂದು ಇಳುವರಿ ಕಡಿಮೆ ಆಗಲಿಕ್ಕೆ ಇನ್ನೊಂದು ಪ್ರಮುಖವಾದ ಕಾರಣ ಏನಂತ ಹೇಳಿದರೆ, ಉತ್ತಮವಾದ ನಾವು ಬೀಜವನ್ನು ಆಯ್ಕೆ ಮಾಡದೆ ಇರುವುದು. ಕೆಲವರು ಎಂತ ಮಾಡ್ತಾರೆ, ಈಗ ಬೀಜಕ್ಕೆ ಆ್ಯಕ್ಚುಲಿ ಒಂದು ಪ್ರೊಸೆಸ್ ಅಂತ ಇರ್ತದೆ. ಒಂದು ನಾವು ಬೀಜವನ್ನು ಚೆನ್ನಾಗಿ ನಾವು ಗಾಳಿ ಕೊಟ್ಟು ಚೆನ್ನಾಗಿ ಒಣಗಿಸಿ ನಾವು ಸಂಗ್ರಹಣೆ ಮಾಡಿಡಬೇಕು. ಇದು ಒಂದು ಹಂತ. ಇಲ್ಲದಿದ್ದರೆ ನಮಗೆ ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದಲ್ಲೇ ಎಮ್ಮಪ್ಪೂರ್ನಂತಹ ಒಂದು ಉತ್ತಮ ತಳಿಯ ಗುಣಮಟ್ಟದ ಸೀಡ್ಸ್ಗಳು ಸಿಗ್ತದೆ. ಇದನ್ನು ತಂದು ಕೂಡ ನಾವು ಬಳಸಬೇಕಾಗ್ತದೆ. ಇನ್ನು ಮೂರನೇದಾಗಿ ನಮ್ಮ ರೈತರು ಮಾಡುವ ಒಂದು ತಪ್ಪು ಏನಂತ ಹೇಳಿದರೆ, ನಾವು ಭತ್ತಕ್ಕೆ ಯಾವತ್ತೂ ಕೂಡ ಬೀಜೋಪಚಾರ ಅಂತ ಮಾಡುವುದಿಲ್ಲ. ಬೀಜೋಪಚಾರ ಅಂತ ಅಂದರೆ ಏನಂತ ಹೇಳಿದರೆ, ಉತ್ತಮವಾದ ಗುಣಮಟ್ಟದ ಮತ್ತು ತೂಕ ಹೊಂದಿರುವ ಒಂದು ಆಯ್ದ ಬೀಜಗಳನ್ನು ನಾವು ಬಿತ್ತನೆಗೆ ಬಳಸುವುದು. ಈಗ ಹೆಚ್ಚಿನ ಬ್ರ್ಯಾಂಡೆಡ್ ಸೀಡ್ಸ್, ಅಂದರೆ ನಾವು ನಮ್ಮ ಕರಾವಳಿ ಭಾಗದಲ್ಲಿ ಯಾರು ಕೂಡ ಬ್ರ್ಯಾಂಡೆಡ್ ಸೀಡ್ಸ್ ಬಳಸುವುದಿಲ್ಲ. ನಮ್ಮ ಕಡೆ ಕೃಷಿ ಇಲಾಖೆಯಿಂದ ಸಿಗುವಂಥದ್ದೇ ಬಿತ್ತನೆ ಬೀಜ ಹೆಚ್ಚಾಗಿ ಬ್ರ್ಯಾಂಡೆಡ್ ಆಗಿ ನಾವು ಬಳಸುವುದು. ಇದು ಉತ್ತಮ ಗುಣಮಟ್ಟದಿಂದನೇ ಕೂಡಿರ್ತದೆ. ಅದೇ ನಾವು ನಮ್ಮ ಮನೆಯಲ್ಲಿ ಇರುವಂತಹ ಭತ್ತವನ್ನು ನಾವು ತೆಗೆದುಕೊಳ್ಳುವುದಿದ್ರೆ, ಇದನ್ನು ನಾವು ಹೇಗೆ ನಾವು ಅಂದರೆ ಮೊದಲನೇದಾಗಿ ನಾವು ಬಿಸಿಲಲ್ಲಿ ಈ ಭತ್ತವನ್ನು ಚೆನ್ನಾಗಿ ನಾವು ಒಣಗಿಸಬೇಕು, ಅಂದರೆ ಡ್ರೈ ಮಾಡಬೇಕಾಗ್ತದೆ. ಸೆಕೆಂಡ್, ನಾವು ಚೆನ್ನಾಗಿ ಅದನ್ನು ಗಾಳಿ ಕೊಟ್ಟು ಅದನ್ನು ಶುದ್ಧ ಮಾಡಬೇಕಾಗ್ತದೆ.
ಶುದ್ಧ ಮಾಡಿ ಆದ್ಮೇಲೆ ನಾವು ಗೋಣಿಯಲ್ಲಿ ಕಟ್ಟಿ ಅಟ್ಟದಲ್ಲಿ ಎಲ್ಲಾದ್ರೂ ಇಡ್ತೇವೆ. ತದನಂತರ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಈ ಭತ್ತವನ್ನು ಮೊಳಕೆಗೆ ಬರುವ ಮೊದಲು ನಾವು ಉಪ್ಪು ನೀರಿನ ದ್ರಾವಣದಲ್ಲಿ, ಅಂದ್ರೆ ಒಂದು 10 ಲೀಟರ್ ನೀರಿಗೆ 1 kg ಅಷ್ಟು ಉಪ್ಪು ಹಾಕುದು. ಉಪ್ಪನ್ನು ಚೆನ್ನಾಗಿ ಡೈಲ್ಯೂಟ್ ಮಾಡುದು. ಈ ಡೈಲ್ಯೂಟ್ ಮಾಡಿದ ಈ ನೀರಿಗೆ ನಾವು ಇದನ್ನೊಂದು ನೀರಿನ ಸಾಂದ್ರತೆ ಪರೀಕ್ಷೆ ಮಾಡಲಿಕ್ಕೆ ಒಂದು ಆಲೂಗಡ್ಡೆ ಅಥವಾ ಮೊಟ್ಟೆ, ಇಡೀ ಹಸಿಯಾದ ತಾಜಾ ಮೊಟ್ಟೆಯನ್ನು ನಾವು ಆ ಉಪ್ಪು ನೀರಿಗೆ ಹಾಕುದು. ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಹಸಿ ಆಲೂಗಡ್ಡೆ ಅಥವಾ ಈ ಮೊಟ್ಟೆ ನೀರಿನಲ್ಲಿ ತೇಲ್ತಾ ಇರ್ತದೆ. ತೇಲಿದ್ರೆ ಇದು ಸಾಂದ್ರತೆ ಕಡಿಮೆ ಆಗಿದೆ ಅಂತ. ಮುಳುಗ್ತಾ ಇದ್ರೆ ಅದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕಿ ನಾವು ಸಾಂದ್ರತೆಯನ್ನು ಒಂದು ಲೆವೆಲ್ ಮಾಡಿ, ಉಪ್ಪು ಇದು ಮೊಟ್ಟೆ ಅಥವಾ ಆಲೂಗಡ್ಡೆ ತೇಲಿಕ್ಕೆ ಶುರುವಾದ್ಮೇಲೆ ಆ ನೀರಿನಲ್ಲಿ ನಾವು ಬಿತ್ತನೆಗೆ ನಾವು ಆಯ್ಕೆ ಮಾಡಿದಂತಹ ಭತ್ತವನ್ನು ಆ ನೀರಿಗೆ ಹಾಕ್ತಾ ಹೋಗ್ಬೇಕು. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ದಡ್ಡ ಅಂತ ಹೇಳ್ತೇವೆ ತುಳುವಿನಲ್ಲಿ, ದಡ್ಡ ಅನ್ನೋದು ಹೋಗ್ತದೆ ಮತ್ತು ಈ ಧೂಳು ಇವುಗಳೆಲ್ಲ ತೇಲಿಕ್ಕೆ ಶುರು ಮಾಡ್ತದೆ ಮತ್ತು ಚೆನ್ನಾಗಿ ಮೊಳಕೆ ಬರುವಂತಹ ಕಾಳುಗಳೇ ನೀರಿನ ಅಡಿಯಲ್ಲಿ ಸಂಗ್ರಹ ಆಗ್ತದೆ. ಈ ತರಹ ಸಂಗ್ರಹ ನೀರಿನ ಉಪ್ಪು ನೀರಿನ ನಾವು ಅಂದ್ರೆ ಸಾಂದ್ರೀಕೃತ ದ್ರಾವಣದಲ್ಲಿ ಅಡಿಭಾಗದಲ್ಲಿ ಸಂಗ್ರಹವಾದ ಈ ಭತ್ತವನ್ನು ನಾವು ಬಿತ್ತನೆಗೆ ಆಯ್ದುಕೊಳ್ಳುವುದು. ನಂತರ ಈ ಉಪ್ಪು ನೀರಲ್ಲಿ ಸಂಸ್ಕರಣೆ ಮಾಡಿದ ಭತ್ತವನ್ನು ನಾವು ಶುದ್ಧವಾದ ನೀರಲ್ಲಿ 1, 2, 3, 4 ಬಾರಿ ನಾವು ಚೆನ್ನಾಗಿ ತೊಳಿಬೇಕು. ಇದು ಒಳ್ಳೆಯ ಗಟ್ಟಿಯಾದ ಸೀಡ್ಸ್ ನಮಗೆ. ಈ ಸೀಡ್ಸ್ ಅನ್ನು ನಾವು 24 ಗಂಟೆಗಳ ಕಾಲ ನಾವು ನೀರಲ್ಲಿ ನೆನೆಸಿ 24 ಗಂಟೆ ನಂತರ ನೀರಿನಿಂದ ಹೊರಗೆ ತೆಗೆದು ಗೋಣಿಯಲ್ಲಿ ಕಟ್ಟಿ ನಾವು ಮೊಳಕೆ ಬರಿಸಲಿಕ್ಕೆ ಇಡಬೇಕಾಗ್ತದೆ. ಈಗ ಅಂದ್ರೆ ಉಪ್ಪು ಅಂತ ಹೇಳಿದ್ರೆ ಅದು ಕಲ್ಲುಪ್ಪ ಅಥವಾ ನಮ್ದು ಕಲ್ಲುಪ್ಪು ನೀರು ಇದು ಯಾವ್ದು ಸಾಕ್ತದೆ, ಒಟ್ಟು ಅದು ಸಾಂದ್ರೀಕೃತವಾಗಿರ್ಬೇಕು. ಈಗ ಅಂದ್ರೆ ಈಗ ನೀವು ಹೇಳಿದ ಪ್ರಕಾರ ನಾವು ಕಲ್ಲುಪ್ಪು ಇದು ನೀರು ಮಾಡಿ ಅದರಲ್ಲಿ ಎಷ್ಟು 1 ಗಂಟೆ ನೆನೆಸಿಡ್ಬೇಕಾ? ಇಲ್ಲ 1 ಗಂಟೆ ನೆನೆಸಿ ಹಾಕುದು. ಹಾಕಿದ ಕೂಡಲೇ ಈ ದಡ್ಡ ಅಂತ ಹೇಳ್ತೇವೆ, ಜೊಳ್ಳು ಇದೆಲ್ಲ ಅರೆಜೆಡ್ ಅದೆಲ್ಲ ಹೇಳ್ತಾರೆ, ಅಂತದೆಲ್ಲ ಭತ್ತಗಳು ಏನಾದ್ರು ಇದ್ರೆ ಅದೆಲ್ಲ ನೀರಿನಲ್ಲಿ ಮೇಲೆ ತೇಲಿಕ್ಕೆ ಶುರುವಾಗ್ತದೆ. ಒಂದು 5 ನಿಮಿಷದಲ್ಲಿ ತೆಗಿಬೇಕು. ಇದೆಲ್ಲ ಹಾಕುದು, ತೇಲಿದೆಲ್ಲ ತೆಗೆಯುದು ಹೊರಗೆ. ಆತರ ಕೆಳಗೆ ಭಾಗದಲ್ಲಿ ಭತ್ತವನ್ನು ನಾವು ಚೆನ್ನಾಗಿ ಹಾಕುದು. ಒಂದು ವಿದಿನ್ 1 ಮಿನಿಟ್ ಅಲ್ಲೇ ಹಾಕಿ ತೆಗೆಯುದು. ಅದ ನಂತರ ಈಗ ನಮ್ಮಲ್ಲಿ ಹೇಗೆ ಹೇಳಿದ್ರೆ, ನಾವು ಗೋಣಿಚೀಲದಲ್ಲಿ ಅಂದ್ರೆ ನಾರು ಗೋಣಿಚೀಲದಲ್ಲಿ ಆ ಬೀಜವನ್ನು ಹಾಕಿ ಶುದ್ಧ ನೀರಿನಲ್ಲಿ ನೆನೆಸಿಡುದು, ಅದೇ ಟೈಪ್. ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ 24 ಅವರ್ಸ್ ಆದ್ಮೇಲೆ. ಇವಾಗ ನೋಡಿ, ಈಗ 24 ಅವರ್ಸ್ ಆಯ್ತು. ಪ್ರಮುಖವಾಗಿ ಇಲ್ಲಿ 24 ಅವರ್ಸ್ ಆದ್ಮೇಲೆ ನಾವು ಈ ನೀರಲ್ಲಿದ್ದ ನಾವು ಈ ಭತ್ತವನ್ನು ನಾವು ಮೇಲಕ್ಕೆ ತೆಗಿತೇವೆ. ಒಂದೇ ಗೋಣಿಯಲ್ಲಿ ಕಟ್ಟಿರ್ತಾರೆ, ಇಲ್ಲದ್ರೆ ಕೆಲವು ದೊಡ್ಡ ಪಾತ್ರೆಯಲ್ಲಿ ಹಾಕಿರ್ತಾರೆ. ಇದನ್ನು ನೀರಿನಿಂದ ಮೇಲಕ್ಕೆ ತೆಗೆದು ಗಾಳಿ ಬರದ ರೀತಿಯಲ್ಲಿ ನಾವು ಅದನ್ನು ಒಂದು ಚೆನ್ನಾಗಿ ಕವರ್ ಮಾಡಿ ಇಡಬೇಕು. ಅದು ಅಲ್ಲಿ ಒಂದು ಚೆನ್ನಾಗಿ ಅದು ಬಿಸಿಯಾಗಿ ಅಲ್ಲಿ ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಮೊಳಕೆ ಬರಿಸುವ ಒಂದು ಸರಿಯಾದೊಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಈಗ ಮೊಳಕೆ ಬಂದಮೇಲೆ ಅಂದರೆ ಈಗ 3 ದಿವಸ ಅಂದರೆ ಈಗ ಬೀಜ ಹಾಕುವ 3 ದಿವಸ ಮೊದಲು ನಾವು ನೆನೆಸಿಡುವ ಕ್ರಮ. 3 ದಿವಸ ಆದಮೇಲೆ ಎಂತ ಪ್ರೊಸೀಜರ್ ಅಂತ? ಇವಾಗ ನೋಡಿ, ತುಂಬಾ ಜನರು ಎಂತ ಹೇಳ್ತಾರೆ, ಈ ಮೊಳಕೆ ಬಂದ ಈ ಭತ್ತ ಕೂಡ ನಮ್ಮ ಈ ಗದ್ದೆಯಲ್ಲಿ ಇದು ಸಸ್ಯ ಆಗ್ಬೇಕಂತೇನಿಲ್ಲ. ಯಾಕೆಂದ್ರೆ ನಮ್ಮ ತುಂಬಾ ಈ ಕರಾವಳಿ ಭಾಗದಲ್ಲಿ ತುಂಬಾ ಈಗ ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಎಷ್ಟು ಚೆಂದದ್ದು ನೀವು ಇದು ಬ್ರ್ಯಾಂಡೆಡ್ ಸೀಡ್ಸ್ ಬೇಕಾದ್ರೆ ತಗೊಂಡೋಗಿ ಗದ್ದೆಗೆ ಹಾಕಿ ನೀವು, ಅಲ್ಲಿ ಅದು ಕೊಳೆತೆ ಹೋಗ್ತದೆ. ಯಾಕಂತ ಹೇಳಿದ್ರೆ ಮಣ್ಣಿನಲ್ಲಿ ಆಲ್ರೆಡಿ ಫಂಗಸ್ ಅಥವಾ ಈ ಕೆಲವು ಸಣ್ಣ ಈ ಕೀಟಗಳು ಇರ್ತವೆ. ಭತ್ತದ ಮೊಳಕೆ ತುಂಬಾ ಸಿಹಿಯಾಗಿರ್ತದೆ. ಈ ಸಂದರ್ಭದಲ್ಲಿ ಏನಾಗಿ ಮಾಡ್ತದೆ ಅಂದ್ರೆ, ಈ ಮಣ್ಣಿನಲ್ಲಿ ಇರುವಂತಹ ಈ ಶಿಲೀಂಧ್ರಗಳು ಮತ್ತು ಈ ಕೆಲವು ಹಾನಿಕಾರಕ ಈ ಕ್ರಿಮಿಗಳು ಅಥವಾ ಹುಳಗಳಿರ್ತವೆ ನೋಡಿ, ಇವುಗಳು ಈ ಮೊಳಕೆ ಮೇಲೆ ಮೊದಲಾಗಿ ದಾಳಿ ಮಾಡ್ತದೆ. ದಾಳಿ ಮಾಡಿದ್ರೆ ಅಲ್ಲಿ ಒಂದ್ಸರಿ ಈ ಮೊಳಕೆಗೆ ಹಾನಿ ಆದ್ರೆ ಆಯ್ತು, ಮತ್ತೆ ಅದು ಮೊಳಕೆದು ಗಿಡವೇ ಆಗುದಿಲ್ಲ. ಸೊ ರೈತರಿಗೆ ಇದೊಂದು ಲಾಸ್ ಆಗ್ತದೆ. ಸೊ ಈ ಲಾಸ್ ಅನ್ನು ನಾವು ಹೇಗೆ ಸರಿ ಮಾಡ್ಬೇಕಂತ, ಮೊದಲನೇದಾಗಿ ನಾವು ಬೇಸಿಗೆ ಕಾಲದಿಂದಲೇ ಇದ್ರ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಅಂದ್ರೆ ನಮ್ಗೆ ಕಳೆದ ವರ್ಷದಲ್ಲಿ ಪ್ರಾಬ್ಲಮ್ ಇದ್ರೆ ನಾವು ಈ ವರ್ಷದಕ್ಕೆ ಅದನ್ನು ಅಂದ್ರೆ ಸೀದಾ ನಾವು ರಾಸಾಯನಿಕ ಬಳಸೋ ಬದಲು ಮೊದಲನೇದಾಗಿ ನಾವು ನಮ್ಮ ಗದ್ದೆಯಲ್ಲಿ ನಾವು ಅದನ್ನು ಸರಿ ಮಾಡ್ತಾ ಹೋಗ್ಬೇಕು. ಬೇಸಿಗೆ ಕಾಲದಲ್ಲಿ ನಾವು ಮಾಗಿ ಉಳುಮೆ ಮಾಡಬೇಕಾಗ್ತದೆ. ಮಾಗಿ ಉಳುಮೆ ಮಾಡುವಾಗ ಎಂತ ಆಗ್ತದೆ, ನಮ್ಮ ಮಣ್ಣಿನಲ್ಲಿ ಈಗ ಕೆಲವು ಈ ಹಾನಿಕಾರಕ ಕೀಟಗಳಿರ್ತವೆ, ಕೋಶವಸ್ತಲ್ಲಿ ಇರ್ತದೆ. ಇವುಗಳ ಮೊಟ್ಟೆಗಳೆಲ್ಲ ನಾವು ಮಾಗಿ ಉಳುಮೆ ಮಾಡುವಾಗ ಮಣ್ಣಿನಿಂದ ಹೊರಕ್ಕೆ ಬರ್ತದೆ. ಒಂದೊಂದು ಸೂರ್ಯನ ಈ ಬಿಸಿಲಿಗೆ ತಾಗಿ ಇವುಗಳು ಹಾನಿಯಾಗ್ತದೆ. ಅಥವಾ ಈ ಟ್ರ್ಯಾಕ್ಟರ್ ಉಳುಮೆ ಮಾಡ್ತಾ ಇರುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಹಕ್ಕಿಗಳೆಲ್ಲ ಓಡಿ ಬರ್ತವೆ ನೋಡಿ, ಈ ಕೊಕ್ಕರೆಗಳೆಲ್ಲ ಓಡಿ ಬರ್ತವೆ. ಇವುಗಳೆಲ್ಲ ಈ ಹಾನಿಕಾರಕ ಕೀಟದ ಕೋಶಗಳನ್ನೆಲ್ಲ ತಿಂದು ನಾಶ ಮಾಡ್ತದೆ. ಅದೇ ತರ ಮಣ್ಣಿನ ಅಡಿಯಲ್ಲಿ ಕೆಲವು ಶಿಲೀಂಧ್ರಗಳು ಒಂದು ಸುಪ್ತಾವಸ್ಥೆಯಲ್ಲಿ ಇರ್ತವೆ ನೋಡಿ, ಇಂಥವುಗಳು ಕೂಡ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಇವುಗಳು ಕೂಡ ಅಲ್ಲಿ ಸ್ವಲ್ಪ ಏನಾಗ್ತದೆ ಅಂದ್ರೆ ಇವುಗಳ ಒಂದು ಕಾರ್ಯಕ್ಷಮತೆ ಅಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ.
ಇದು ಮೊದಲನೇ ಹಂತ, ಅಂದ್ರೆ ನಾವು ರಾಸಾಯನಿಕ ಸೆಕೆಂಡ್ ಬಳಸುದು. ಇದು ಜೈವಿಕ ಅಥವಾ ನಾವು ಇದು ಮ್ಯಾನ್ಯುವಲ್ ಆಗಿ ನಾವು ಹೇಗೆ ಅಂದ್ರೆ ಮುಂಚಿನವರು ಕೂಡ ನಮ್ಮ ಪೂರ್ವಜರು ಕೂಡ ಈ ಕ್ರಮವನ್ನು ಮಾಡ್ತಿದ್ರು. ಏನಿಲ್ಲ ಅಂತ ಹೇಳಿದ್ರು, ಭತ್ತ ಆದ್ಮೇಲೆ ಮೊದಲು ಭತ್ತ ಮಾಡುದು, ನಂತರ ಸುಗ್ಗಿ ಮಾಡ್ತಿದ್ರು. ಸುಗ್ಗಿ ಮಾಡಿದ್ಮೇಲೆ ಧಾನ್ಯಗಳನ್ನೆಲ್ಲ ಮಾಡುವಾಗ ಅದು ಆಟೋಮೆಟಿಕ್ ಆಗಿ ಮಾಗಿ ಆಗಿ ಆಗ್ತಿತ್ತು. ಅಂದ್ರೆ ಬಿಸಿಲಿಗೆ ನಮ್ದು ಮಣ್ಣಿಗೆ ಉಂಟಲ್ಲ ಬಿಸಿ ಚೆನ್ನಾಗಿ ಸೂರ್ಯನ ಬಿಸಿಲು ತಾಗ್ತಿತ್ತು, ಆಟೋಮೆಟಿಕ್ ಆಗಿ ಅದು ಈ ಕ್ರಿಯೆ ಆಗ್ತಿತ್ತು. ಆದ್ರೆ ಈಗ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದ್ಸರಿ ನಾವು ಅಕ್ಟೋಬರಲ್ಲಿ ನಾಟಿ ಅಥವಾ ಕಟಾವು ಕಂಪ್ಲೀಟ್ ಮಾಡಿದ್ಮೇಲೆ ಯಾರು ಮಾಗಿ ಉಳುಮೆ ಮಾಡ್ತಿಲ್ಲ. ಮಾಗಿ ಉಳುಮೆ ನಾವು ಪ್ರಥಮವಾಗಿ ಮಾಡಬೇಕು ಒಂದು. ಸೆಕೆಂಡ್, ಈಗ ಕೆಲವರು ಮಾಗಿ ಉಳುಮೆ ಮಾಡಲಿಲ್ಲ, ಬರುವ ವರ್ಷದಿಂದಾದ್ರೂ ಮಾಡ್ತಾರೆ. ಓಕೆ, ಅವರದೊಂದು ಆಯಿತು. ಈಗ ಆಲ್ರೆಡಿ ಈಗ ನಮ್ಮದೀಗ ಟಾಪಿಕ್ಗೆ ಬರುವ. ಈಗ ನಾವು ಹೇಳಿದ್ವಿ 24 ಗಂಟೆ ನೀರಲ್ಲಿ ನೆನೆಸಾಯಿತು, ಆ ಬೀಜ ಮೊಳಕೆ ಬಂದಾಯಿತು. ಈ ಮೊಳಕೆ ಬಂದ ಬೀಜವನ್ನು ನಾವು ಹೇಗೆ ಉಪಚಾರ ಮಾಡೋದು ಅಂತ. ಮೊಳಕೆ ಬಂದ ಬೀಜಕ್ಕೆ ಒಂದು ಶಿಲೀಂಧ್ರಗಳಿಂದ ರಕ್ಷಣೆ ಕೊಡಲಿಕ್ಕೆ ನಾವು ಒಂದು ಶಿಲೀಂಧ್ರನಾಶಕ, ಕೀಟದಿಂದ ರಕ್ಷಣೆ ಕೊಡಲಿಕ್ಕೆ ಅಥವಾ ಈ ಕ್ರಿಮಿಗಳಿಂದ ರಕ್ಷಣೆ ಕೊಡಲಿಕ್ಕೆ ಒಂದು ಕೀಟನಾಶಕ, ಇವೆರಡನ್ನು ಕೂಡ ನಾವು ಈ ಭತ್ತದ ನಮ್ಮ ಮೊಳಕೆಗೆ ನಾವು ಚೆನ್ನಾಗಿ ಬೆರೆಸಬೇಕಾಗ್ತದೆ. ಹೆಚ್ಚಾಗಿ ನಮ್ಮ ಸಾಮಾನ್ಯವಾಗಿ ಇಲ್ಲಿ ಕಾರ್ಬೆಂಡಿಸಮ್ ಅಂತ ಒಂದು ಈ ಶಿಲೀಂಧ್ರನಾಶಕ ಮತ್ತೆ ಕ್ಲೋರೋಪೈರಿಫಸ್ ಅನ್ನೋದೊಂದು ಕೀಟನಾಶಕ, ಇವೆರಡನ್ನು ನಮ್ಮ ಭತ್ತದ ಈ ಬೀಜಗಳಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಮೊದಲು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನಾವು ನೆರಳಿನಲ್ಲಿ ಒಣಗಿಸ್ಬೇಕು. ಯಾಕಂದರೆ ನಾವು ಮಿಕ್ಸ್ ಮಾಡಿದ ಈ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕ ಇಡೀ ನಮ್ಮ ಭತ್ತಕ್ಕೆ ಅದು ಕವರ್ ಆಗಬೇಕು. ಕವರ್ ಆದರೆ ಅದು ಒಳಗೆಲ್ಲ ಎಳ್ಕೊಳ್ತದೆ ನೋಡಿ. ಅಂತ ಈ ಉಪಚಾರ ಮಾಡಿದ ಈ ಬೀಜವನ್ನು ನಾವು ಭತ್ತದ ಗದ್ದೆಗೆ ಹಾಕ್ತಿದ್ರೆ ಅದು ನಿಮಗೆ ತುಂಬ ಚೆನ್ನಾಗಿ ಮೊಳಕೆ ಬಂದು ಗಿಡ ಆಗುವಂಥ ಪ್ರಮೇಯ ಇರ್ತದೆ. ಅಂದರೆ ಈಗ 3 ದಿವಸ ಆದಮೇಲೆ ಈ ಪ್ರೊಸೆಸ್, ಅಂದರೆ ಈಗ ಉಳುಮೆ ಆಗಿ ಇವತ್ತು ಸಾಯಂಕಾಲ ಒಂದು 4 ಗಂಟೆ ಹೊತ್ತಿಗೆ ನಾವು ಬೀಜವನ್ನು ಗದ್ದೆಗೆ ಹಾಕುವ ಕ್ರಮ ಉಂಟು. ಅಂದರೆ ಡೈರೆಕ್ಟ್ ಗೋರುವವರು, ನೇಜಿ ಮಾಡುವವರು ಸಹ ಸೇಮ್ ಮಾಡ್ತಾರೆ. ಈ ಪ್ರೊಸೆಸ್ ನೀವು ಹೇಳಿದ ಪ್ರೊಸೆಸನ್ನು ಯಾವ ಹಂತದಲ್ಲಿ ಯಾವ ಹೊತ್ತಿಗೆ ಮಾಡಬೇಕು? ಅಂದರೆ ಈಗ 4 ಗಂಟೆಗೆ ಮಾಡಬೇಕಾದ್ರೆ ಎಷ್ಟು ಗಂಟೆಗೆ ಈ ಪ್ರೊಸೆಸ್ ಅನ್ನು ಮಾಡಬೇಕು? ಒಂದು ಮಿನಿಮಮ್ ನಾವು ಅರ್ಧ ಗಂಟೆಯ ಮೊದಲು ಈ ಪ್ರೊಸೆಸ್ ಮಾಡಬೇಕಾಗ್ತದೆ. ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆಯ ಮೊದಲು ನಾವು ಈ ಶಿಲೀಂಧ್ರನಾಶಕ ಮತ್ತು ಕೀಟನಾಶಕದಿಂದ ಉಪಚಾರ ಮಾಡಿ ಅದನ್ನು ನೆರಳಿನಲ್ಲಿ ಒಣಗಿಸಿ ಆ ಬೀಜವನ್ನು ನಾವು ಬಿತ್ತನೆ ಮಾಡಲಿಕ್ಕೆ ಹೋಗುದು. ಜನರಲ್ ರೆಕಮೆಂಡೇಶನ್ ನಮ್ಮದೀಗ 25 kg ಬೀಜ ಅಂದ್ರೆ 1 ಎಕರೆಗೆ ಹೇಳ್ತೇನೆ, ಅದಕ್ಕೆ ಒಂದು 50 ಗ್ರಾಮ್ನಷ್ಟು ಕಾರ್ಬೆಂಡಿಸಮ್ ಹುಡಿ ಮತ್ತೆ 100 ml ನಷ್ಟು ನಾವು ಕ್ಲೋರೋಪೈರಿಫಸ್ ಕೀಟನಾಶಕ ಇದನ್ನು ನಾವು ಯೂಸ್ ಮಾಡುದು. ಅಂದ್ರೆ 1 kg ಬಿತ್ತನೆ ಬೀಜಕ್ಕೆ 2 ಗ್ರಾಮ್ ಶಿಲೀಂಧ್ರನಾಶಕ, 4 ml ಕೀಟನಾಶಕ ಬಳಸುದು. ಕೈಗೆ ಗ್ಲೌಸ್ ಮತ್ತೆ ನಾವು ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕಿ ನಾವು ಕೈಯಲ್ಲಿ ಮಿಕ್ಸ್ ಮಾಡಬಹುದು. ಅಥವಾ ಕೆಲವರು ಎಂತ ಮಾಡ್ತಾರೆ ಅಂದ್ರೆ ಟರ್ಪಲಲ್ಲಿ ಈ ಬೀಜವನ್ನು ಹರಡ್ತಾರೆ ಮೊದಲು, ನಂತರ ನೀರಲ್ಲಿ ಮಿಕ್ಸ್ ಮಾಡಿ ಅಂದ್ರೆ ಒಂದು 5 ಲೀಟರ್ ನೀರಿಗೆ ಈ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕ ಮಿಕ್ಸ್ ಮಾಡಿ ಈ ನೀರನ್ನೇ ಬಿತ್ತನೆ ಬೀಜದ ಮೇಲೆ ಚಿಮುಕಿಸ್ತಾರೆ. ಈ ತರ ಕೂಡ ನಾವು ಮಾಡಿ ಅಂದ್ರೆ ಒಟ್ಟಾಶಿ ಬೀಜ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕದಿಂದ ಅದು ಉಪಚಾರ ಆಗ್ಬೇಕು. ಹೌದು, ಉಪಚಾರ ಆದ್ಮೇಲೆ ನಾವು ಒಂದು ಅರ್ಧ ಗಂಟೆ ನೆರಳಿನಲ್ಲಿ ಒಣಗಿಸಿ ಇದನ್ನು ನಾವು ಬಿತ್ತನೆ ಮಾಡುದು. ಹಾಗೆ ಮಾಡುವಾಗ ಅದರ ಬೇರಿಗೆ ಎಂತಾದ್ರೂ ಸಮಸ್ಯೆ ಬರ್ತದ? ಇಲ್ಲ, ಆ ತರ ಎಂತದ್ದು ಆಗುದಿಲ್ಲ. ಅಂದ್ರೆ ಚಿಮುಕಿಸ್ಲಿಕ್ಕೆ ಮಾತ್ರ ಹೌದು, ಮಿಕ್ಸ್ ಮಾಡ್ಬೇಕು ಅಷ್ಟೇ. ಈ ಪ್ರೊಸೆಸ್ ಅನ್ನು ಈಗ ಕೆಲವರು ಕೆಮಿಕಲ್ ಅನ್ನು ಯೂಸ್ ಮಾಡದೆ ಮಾಡೋದು ಹೇಗೆ ಹೇಳುವ ಬಗ್ಗೆ ಹೆಚ್ಚಿನವರಿಗೆ ಇರ್ತದೆ. ಅಂದರೆ ಈಗ ಕೆಮಿಕಲ್ ಯೂಸ್ ಮಾಡಿ ಮಾಡೋರು ಸಹ ಬೇಸಾಯ ಮಾಡೋರಿದ್ದಾರೆ, ಕೆಮಿಕಲ್ ಯೂಸ್ ಮಾಡದೆ ಮಾಡೋರು ಏನು ಪ್ರೊಸೆಸ್ ಅನ್ನು ಫಾಲೋ ಮಾಡಬೇಕು? ಇವಾಗ ನೋಡಿ, ಆಲ್ರೆಡಿ ನಮ್ಮ ಮಣ್ಣಲ್ಲಿ ಈ ಶಿಲೀಂಧ್ರ ಮತ್ತು ಈ ಕೀಟಗಳಿದ್ರೆ ನಾವು ಕೆಮಿಕಲ್ ಬೆಸ್ಟ್ ನಾವು ಹೇಳುದು. ಈಗ ಕೆಲವರ ಗದ್ದೆಯಲ್ಲಿ ಈ ತರದ ಪ್ರಾಬ್ಲಮ್ ಇರುವುದಿಲ್ಲ. ಅಂದ್ರೆ ಅದು ಗದ್ದೆ ಒಳ್ಳೆ ಇರ್ತದೆ, ಉತ್ತಮ ಗುಣಮಟ್ಟದಲ್ಲಿ ಮಾಗಿ ಉಳುಮೆ ಮಾಡಿರ್ತಾರೆ. ಅಂದ್ರೆ ಅವರು ಹೋದ್ ಸರಿ ಈ ಬಿತ್ತನೆ ಮಾಡಿದ್ರೆ ಈ ಸರಿ ಅಂದ್ರೆ ಇದು ಬೀಜ ಮೊಳಕೆ ಎಲ್ಲ ಬಂದು ಚೆನ್ನಾಗಿ ಅವರಿಗೆ ಫಸಲ್ ಬಂದಿದ್ರೆ ಅವರು ಕೀಟನಾಶಕ ಬಳಸಬೇಕಂತಿಲ್ಲ ಅಥವಾ ಶಿಲೀಂಧ್ರನಾಶಕ ಬಳಸಬೇಕಂತಿಲ್ಲ. ಅವರು ನೇರವಾಗಿ ಶಿಲೀಂಧ್ರನಾಶಕವಾಗಿ ಟ್ರೈಕೋಡರ್ಮ ಅನ್ನು ಬಳಸುವುದು ಒಂದು, ಅಥವಾ ಅಜೋಸ್ಪೈರುಲಮ್ ಅಂತ ಅಂದ್ರೆ ನಮ್ಮ ವಾತಾವರಣದಲ್ಲಿ ಈ ನೈಟ್ರೋಜನ್ ಇರ್ತದೆ ನೋಡಿ, ಸಾರಜನಕ ಅಂದ್ರೆ ಯೂರಿಯಾದ ಅಂಶ ವಾತಾವರಣದಲ್ಲಿ ಇರ್ತದೆ. ಈ ಸಾರಜನಕ ಗಿಡಕ್ಕೆ ಒದಗಿಸ್ಲಿಕ್ಕೆ ಕೊಡುವಂತ ಅಜೋಸ್ಪೈರುಲಮ್ ಅಂತ ಒಂದು ಶಿಲೀಂಧ್ರ, ಇವೆರಡನ್ನು ಕೂಡ ನಾವು ಉಪಚಾರ ಮಾಡಿ ನಾವು ನೇರವಾಗಿ ನಾವು ಬಿತ್ತನೆ ಕೂಡ ಮಾಡ್ಬೋದು. ಈಗ ನಾವು ಉಳುಮೆ ಮಾಡುವಾಗ ಗದ್ದೆಗೆ ಹಟ್ಟಿ ಗೊಬ್ಬರವನ್ನು ಹಾಕಿರ್ತೇವೆ, ಬೇರೆ ಯಾವುದಾದ್ರೂ ರಾಸಾಯನಿಕ ಗೊಬ್ಬರ ಬಳಸುವವರಿಗೆ ಯಾವುದು ಬಳಸ್ಬೋದು? ಇವಾಗ ಬೆಟರ್ ಅಂದ್ರೆ ನಮ್ಮ ಮನೆಯಲ್ಲಿ ಕೂಡ ನಾವು ಅಗ್ರಿಕಲ್ಚರ್ ಮಾಡ್ತೇವೆ. ಸೊ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಟ್ಟಿ ಗೊಬ್ಬರ ಬಳಸ್ಬೋದು, ಅಥವಾ ಈ ನಮ್ಮದು ಯಾವುದಾದ್ರು ಸಾವಯವ ಗೊಬ್ಬರ ನಾವು ಉಳುಮೆ ಮಾಡುವ ಹಂತದಲ್ಲಿ ನಾವು ಬಳಸ್ಬೋದು.
ರಾಸಾಯನಿಕ ಅಂದರೆ ಈಗ ನಾವು ಯೂರಿಯಾ ಆಗಿರ್ಬೋದು ಅಥವಾ ನಾವು ಈ ಸುಫಲಗಳು ಅಥವಾ NPK ಎಲ್ಲ ಈ ಗೊಬ್ಬರಗಳಿದ್ದಾವೆ ನೋಡಿ, ಇವುಗಳೆಲ್ಲ ಬಳಸಬೇಕಾದ್ರೆ ಒಂದು ಕನಿಷ್ಠ ಪಕ್ಷ ಬಿತ್ತನೆ ಆದರೆ ಒಂದು 10 ದಿನದ ನಂತರ, ನಾಟಿ ಆದರೆ 1 ವಾರದ ನಂತರ ಬಳಸಬೇಕು ಅಂತ ಒಂದು ನನ್ನ ಪರ್ಸನಲ್ ಇದು ಒಂದು ಹೇಳುದು ನಾನು. ಯಾಕಂತ ಹೇಳ್ತೇನೆ ನೋಡಿ, ರಾಸಾಯನಿಕ ಗೊಬ್ಬರಗಳು ನೇರವಾಗಿ ಅಂದರೆ ನಾವು ಮಣ್ಣಿಗೆ ಹಾಕಿದ ಕೂಡಲೇ ಅದು ಇಮಿಡಿಯೇಟ್ ಆಗಿ ಕರಗಿ ಗಿಡಕ್ಕೆ ಸಿಗುವಂಥದ್ದು. ಈಗ ನಾವು ಕೆಲವರು ಎಂತ ಮಾಡ್ತಾರೆ ಅಂದರೆ ಬಿತ್ತನೆ ಮಾಡುವಾಗಲೇ ರಾಸಾಯನಿಕ ಗೊಬ್ಬರವನ್ನು ಗದ್ದೆಗೆ ಹಾಕಿ ಬಿಡ್ತಾರೆ, ಅಥವಾ ಅಂದರೆ ಸುಫಲ ಆಗಿರ್ಬೋದು ಅಥವಾ ಯೂರಿಯಾ ಆಗಿರ್ಬೋದು. ಈ ಹಂತದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಗದ್ದೆ ಈ ಭತ್ತಕ್ಕೆ ಬೇರು ಬಂದಿರೋದಿಲ್ಲ, ಒಂದು ಎಲೆ ಇರುವುದಿಲ್ಲ. ಈ ಗಿಡಗಳೆಲ್ಲ ರಸಗೊಬ್ಬರಗಳನ್ನು ಯಾವ ಥರ ಇದು ಬಳಸುವುದಂತ ಹೇಳಿದ್ರೆ, ನಾವು ನೀಡಿದ ರಸಗೊಬ್ಬರಗಳು ಮಣ್ಣಿನಲ್ಲಿ ಇರ್ತವೆ, ಅದು ಡೈರೆಕ್ಟ್ ಫಾರ್ಮಲ್ಲಿ ಇದ್ದು ಗಿಡಕ್ಕೆ ಸಿಗುವಂಥದ್ದು. ಅಂದರೆ ಬೇರಿನ ಮೂಲಕ ಅದು ತಕೊಂಡು ಆದರೆ ಎಲೆಗೆ ಸಪ್ಲೈ ಮಾಡಬೇಕಾಗ್ತದೆ. ಈಗ ಈ ಮೊಳಕೆ ಬಂದ ಭತ್ತಕ್ಕೆ ಇದು ಇಲ್ಲಿ ಎಲೆ ಕೂಡ ಇರುವುದಿಲ್ಲ, ಇಲ್ಲಿ ಬೇರು ಕೂಡ ಇರುವುದಿಲ್ಲ. ಅಂತ ಹಂತದಲ್ಲಿ ಈ ನಾವು ಕೊಟ್ಟ ರಸಗೊಬ್ಬರದೊಂದು ಈ ಏನು ಹೇಳ್ತೇವೆ ನೋಡಿ, ಒಂದು 10 kg ರಸಗೊಬ್ಬರ ನಾವು ಒದಗಿಸಿದ್ರೆ ಅದರಲ್ಲಿ ಒಂದು 7-8 kg ವ್ಯರ್ಥವಾಗಿ ಹೋಗ್ತದೆ ಅಂತ ಹೇಳುದು ನಾವು. ಹಾಗಾದ್ರೆ ಸುಫಲ ಕೊಡುವವರು ಬಿತ್ತನೆ ಮಾಡಿದ 10 ದಿವಸ ನಂತರ ಕೊಟ್ಟರೆ ಒಳ್ಳೆಯದು. ಬಿತ್ತನೆ ಮಾಡಿದವರು 10 ದಿನದ ನಂತರ, ನಾಟಿ ಮಾಡಿದವರು 1 ವಾರದ ನಂತರ ಕೊಟ್ಟರೆ ಅದರ ಎಫೆಕ್ಟಿವ್ನೆಸ್ ಅದ್ರದ್ದು ಜಾಸ್ತಿ. ಆಮೇಲೆ ನಮ್ಮಲ್ಲಿಗೆ ಹೆಚ್ಚಿನವರು ಒಂದು ಪೊಟ್ಟೆಗೆ ಬರುವಾಗ ಅಂದರೆ ಅದರಲ್ಲಿ ಅಂದರೆ ಕೊರಲು ಬರುವ ಹೊತ್ತಿನಲ್ಲಿ ಪೊಟ್ಯಾಶ್ ಮತ್ತು ಯೂರಿಯಾ ಕೊಡುವ ಕ್ರಮ ಉಂಟು. ಅದರದ್ದು ಸರಿಯಾದ ಕ್ರಮ ಯಾವುದು ಆ್ಯಕ್ಚುಲಿ ಈಗ ಇಲ್ಲಿ ನೋಡಿ, ನಾವು ಪೊಟ್ಯಾಶ್ ಕೊಡುತ್ತಿದ್ರು ಒಂದು 3 ಹಂತದಲ್ಲಿ ಕೊಡಬೇಕಾಗ್ತದೆ. ಅಂದರೆ ಹೆಚ್ಚಿನವರು ಎಂತ ಮಾಡ್ತದೆ ಅಂತ ಹೇಳಿದ್ರೆ, ನಾವು ಕೊನೆಯ ಹಂತದಲ್ಲಿ ನಾವು ಪೊಟ್ಯಾಶ್ ಕೊಡೋದು. ಪೊಟ್ಯಾಶ್ ಗಿಡಕ್ಕೆ ಇದು ಆರಂಭಿಕ ಹಂತದಿಂದಲೇ ಪೊಟ್ಯಾಶ್ ಕೊಡಬೇಕಾಗ್ತದೆ. ನಾವು ಪ್ರತಿ 15 ದಿನಕ್ಕೊಮ್ಮೆ ನಾವು ಒಂದೇ ಸಾರಿ ಒಂದು 20 kg ಹಾಕೋದಕ್ಕಿಂತ ನಾವು 2-3 ಕಂತುಗಳಲ್ಲಿ ನಾವು ಇದನ್ನು ಪೊಟ್ಯಾಶನ್ನು ವಿಂಗಡಣೆ ಮಾಡಿ ಕೊಡೋದು ತುಂಬ ಒಳ್ಳೆಯದು ಗಿಡಕ್ಕೆ. 1 ಎಕರೆಗೆ ಪೊಟ್ಯಾಶ್ ಮತ್ತು ಯೂರಿಯಾದ ಮಿಶ್ರಣವನ್ನು ಎಷ್ಟು ನೀಡಬೇಕು? ಇವಾಗ ನೋಡಿ, ಆ್ಯಕ್ಚುಲಿ ಜನರಲ್ ರೆಕಮೆಂಡೇಶನ್ ನಾವೆಲ್ಲ ಹೇಳೋದು ಮಣ್ಣಿನ pH ಮೇಲೆ ಅವಲಂಬಿತವಾಗಿರ್ತದೆ. ಮತ್ತು ಇನ್ನೊಂದು ಸೆಕೆಂಡ್ ಆಗಿ ಏನಂತ ಹೇಳಿದರೆ, ಕೆಲವು ಪೋಷಕಾಂಶಗಳು ನಮ್ಮ ಮಣ್ಣಲ್ಲೇ ಇರ್ತದೆ, ಕೆಲವು ಪೋಷಕಾಂಶಗಳು ನಮ್ಮ ಮಣ್ಣಲ್ಲೇ ಇರುವುದಿಲ್ಲ. ನಾವು ಮಣ್ಣು ಪರೀಕ್ಷೆಯನ್ನು ನಾವು ಅದರ ಅನುಸಾರದಲ್ಲಿ ಕೊಡೋದು ತುಂಬ ಒಳ್ಳೆಯದು. ಯಾಕೆಂತ ಹೇಳಿದರೆ, ನಾವು ಯಾವುದು ಪೋಷಕಾಂಶ ಕೊಡೋದು ನೋಡಿ ಆಲ್ರೆಡಿ ನಮ್ಮ ಮಣ್ಣಲ್ಲಿ ಇದ್ದರೆ ಅದು ಕೊಡಬೇಕಾಗಿಲ್ಲ, ಯಾವುದು ನಮ್ಮ ಮಣ್ಣಲ್ಲಿ ಇಲ್ಲ ಅಂಥದ್ದನ್ನು ನಾವು ಕೊಡಬೇಕಾಗ್ತದೆ. ಕೆಲವು ಪೋಷಕಾಂಶಗಳು ನಮ್ಮ ಮಣ್ಣಲ್ಲಿ ಆಲ್ರೆಡಿ ಇರ್ತದೆ. ಅಂದರೆ ಉದಾಹರಣೆಗೆ ಹೇಳುವುದಂದರೆ ರಂಜಕ, ಅಂದರೆ DAP ಮುಂಚಿನವರು ಕೊಟ್ಟು ರಂಜಕ ನಮ್ಮ ಮಣ್ಣಲ್ಲಿ ತುಂಬ ಇರ್ತದೆ, ಇದು ಕೊಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ರಂಜಕವನ್ನು ಕರಗಿಸುವ ಬ್ಯಾಕ್ಟೀರಿಯಾ ಕೊಟ್ಟರೆ ಸಾಕು. ಈ ಥರ ನಾವು ಮಣ್ಣು ಪರೀಕ್ಷೆಯ ವರದಿ ಆಧಾರದಲ್ಲಿ ನಾವು ಏನಾದರೂ ನಾವು ಸಜೆಷನನ್ನು ನಾವು ಕೊಡ್ತೇವೆ. ಈಗ ನೀವು ಹೇಳಿದಂಥ ಸುರಿನಿಂದ ಇಲ್ಲಿವರೆಗೆ ಹೇಳಿದಂಥ ಕೀಟನಾಶಕಗಳಿರ್ಬೋದು ಅಥವಾ ಪೋಷಕಾಂಶಗಳಿರ್ಬೋದು ಅಥವಾ ಶಿಲೀಂಧ್ರಗಳಿರ್ಬೋದು, ಅದೆಲ್ಲ ನಮ್ಮಲ್ಲಿ ಅವೈಲೇಬಲ್ ಇರ್ತದಲ್ಲ? ಹೌದು, ನಮ್ಮದಂದರೆ ಇದೊಂದು ಎಲ್ಲ ಸೇವೆಗಳು ಒಂದೇ ಕಡೆ ದೊರಕುವಾಗೆ ನಾವು ಮಾಡುವುದು. ಅಂದರೆ ಇಲ್ಲಿ ಕೀಟನಾಶಕ ಹಿಡಿತದೆ, ರೈತರಿಗೆ ಮೊದಲು ಮಾರಾಟ ಮಾಡುವ ಮೊದಲು ನಾವು ರೈತರಿಗೆ ನಾವು ಸಲಹೆಯನ್ನು ಮೊದಲು ಕೊಡೋದು, ಇದು ಮೇನ್. ನಂತರ ಕೀಟನಾಶಕ ಆಗಲಿ, ಇದು ರಾಸಾಯನಿಕ ರಸಗೊಬ್ಬರಗಳಾಗಲಿ ಅಥವಾ ಸಾವಯವ ಗೊಬ್ಬರಗಳಾಗಲಿ ನಮ್ಮಲ್ಲಿ ಎಲ್ಲ ಎನಿ ಟೈಮ್ ನಮ್ಮಲ್ಲಿ ಲಭ್ಯ ಇರ್ತದೆ. ಈಗ ಈ ವಿಡಿಯೋ ನೋಡಿ ದೂರದವರು ನಮ್ಮನ್ನು ಸಂಪರ್ಕ ಮಾಡಿದರೆ ಅಥವಾ ಕಮೆಂಟ್ ಮುಖಾಂತರ ನಮ್ಮನ್ನು ಸಂಪರ್ಕ ಮಾಡಿದರೆ ಅಥವಾ ನಿಮ್ಮ ನಂಬರನ್ನು ನಾವು ಈ ವಿಡಿಯೋದಲ್ಲಿ ಹಾಕಿರ್ತೇವೆ ಡಿಸ್ಕ್ರಿಪ್ಷನಲ್ಲಿ. ಅವರು ನಿಮ್ಮನ್ನು ಕನೆಕ್ಟ್ ಆದರೆ ಅವರಿಗೆ ಹೇಗೆ ನೀವು ಪರಿಹಾರವನ್ನು ನೀಡ್ತೀರಿ ಅಥವಾ ಹೇಗೆ ಸಪ್ಲೈ ಮಾಡುವ ವ್ಯವಸ್ಥೆ ಮಾಡಿಕೊಡ್ತೀರಿ? ಈಗ ನಮ್ಮ ಇಲ್ಲಿ ಹತ್ತಿರದ ಜಾಗಗಳಿಗೆಲ್ಲ ನಾವು ಬೇಕಾದ್ರೆ ಇಲ್ಲಿಂದ ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಕೊಡ್ತೇವೆ. ತುಂಬಾ ದೂರದಿಂದ ಅಂದರೆ ಕೆಲವರು ನಮಗೆ ನಿಮ್ಮ ವಿಡಿಯೋ ನೋಡಿ ಕೆಲವರು ಭಟ್ಕಳದಿಂದ ಕಾಲ್ ಮಾಡಿದವರು ಇದ್ದಾರೆ, ಕೆಲವರು ಹೊನ್ನಾವರದಿಂದ ಕಾಲ್ ಮಾಡಿದ್ದಾರೆ. ಒಂದು ಪಾರ್ಟಿ ಮೊನ್ನೆ ಕಾಸರಗೋಡಿಂದ ಮಲ್ಲಿಗೆ ವಿಷಯದಲ್ಲಿ ಕಾಲ್ ಮಾಡಲಿಕ್ಕೆಲ್ಲ ಕೇಳಿದ್ರು. ತುಂಬಾ ದೂರದಲ್ಲಿದ್ದವರಿಗೆ ಅವರ ಜಾಗದಲ್ಲಿ ಯಾವುದು ಕೀಟನಾಶಕ ಅಥವಾ ಎಲ್ಲ ಸಿಗ್ತದೆ ಇದನ್ನು ನಾವು ರೆಫರ್ ಮಾಡ್ತೇವೆ. ಅಥವಾ ನಮ್ಮಿಂದನೇ ಬೇಕಂತ ಹೇಳುವವರಿಗೆ ನಾವು ಕೂಡ ಇದು ಈಗ ಶಿಪ್ರೋಕಿಟ್ ಅಂತ ಒಂದು ಸಂಸ್ಥೆ ಜೊತೆಗೆ ನಾವು ಒಂದು ಟೈ ಅಪ್ ಮಾಡಿದ್ದೇವೆ. ಇದರಿಂದ ನಾವು ಅವರಿಗೆ ಹೋಮ್ ಡೆಲಿವರಿ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈಗ ನಮ್ಮ ಹೆಚ್ಚಿನ ಈ ವಿಡಿಯೋದಲ್ಲಿ ಬರುವಂಥ ಕಮೆಂಟ್ಗಳು ನಮ್ಮ ಶಾಪ್ ಎಲ್ಲಿ ಅಂತ ಹೇಳಿ ಕೇಳ್ತಾರೆ. ಅಂದರೆ ಶಿರ್ವದಲ್ಲಿ ಬರ್ತದೆ ಅಂತ ನಾನು ವಿಡಿಯೋದಲ್ಲಿ ಒಂದು ಕ್ಲಿಪ್ ಹಾಕಿದ್ದೇನೆ, ಮತ್ತು ಅಡ್ರೆಸ್ ನಾವು ಮೆನ್ಷನ್ ಮಾಡ್ತೇವೆ ಕಮೆಂಟಲ್ಲಿ, ಅಂದರೆ ಡಿಸ್ಕ್ರಿಪ್ಷನಲ್ಲಿ ಸಹ ಮೆನ್ಷನ್ ಮಾಡ್ತೇನೆ, ಕಮೆಂಟಲ್ಲಿ ಪಿನ್ ಮಾಡಿ ಹಾಕ್ತೇನೆ. ನೀವು ಸಹ ಒಮ್ಮೆ ಹೇಳಿಬಿಡಿ ನಮ್ಮ ಶಾಪ್ ಎಲ್ಲಿ ಬರ್ತದೆ ಅಂತ ಹೇಳೋ ಬಗ್ಗೆ. ನಮ್ಮ ಶಾಪ್ ಶಿರ್ವದಲ್ಲಿ ಬರೋದು, ಶಿರ್ವ ಗ್ರಾಮ, ಉಡುಪಿ ಜಿಲ್ಲೆ ಕಾಪು ತಾಲೂಕು ಶಿರ್ವ ಗ್ರಾಮದಲ್ಲಿ ಬರೋದು. ಶಿರ್ವ ಪೇಟೆಯಿಂದ ನಾವು ಬೆಳ್ಮನ್ ಹೋಗೋ ದಾರಿಯಲ್ಲಿ ಸಾಧಾರಣ ಒಂದು 300 ಮೀಟರ್ ಎದುರು ಬರಬೇಕು. ಅಲ್ಲಿ ಬರುವಾಗ ಒಂದು ಇರ್ಮಿಜ್ ಅಂತ ಒಂದು ಸಣ್ಣ ಚರ್ಚ್ ಸಿಗ್ತದೆ, ಆ ಚರ್ಚಿನ ಹತ್ತಿರವೇ ನಮ್ಮದು ಶಾಪ್. ಇದಾಗಿತ್ತು ಭತ್ತ ಬೇಸಾಯಕ್ಕೆ ಸಂಬಂಧಪಟ್ಟ 2ನೇ ಹಂತದ ಮಾಹಿತಿ ವಿಡಿಯೋ. ಮುಂದಿನ ಹಂತದ ಮಾಹಿತಿ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ. ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಈ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ.